ನೀಟ್ 2026ರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಈ ವರ್ಷ 1500ರ ಮಟ್ಟಿಗೆ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಬಹುದು ಅಂತ ನಾನು ಹೇಳ್ತಾ ಇದ್ದೆ. ಆ 1500ರ ಮಟ್ಟಿಗೆ ಸೀಟ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ನಲ್ಲ, ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನ ಈಗ ಏನೇನು ಅಪ್ಡೇಟ್ಸ್ಗಳು ನನಗೆ ದೊರಕಿದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿದ್ದೇನೆ. ಅಷ್ಟೇ ಅಲ್ಲದೆ ಆ ಒಂದು ಸೀಟ್ಗಳ ಬಗ್ಗೆ ಪೂರ್ತಿ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕೊಡಲಿದ್ದೇನೆ. ಈಗ ಬನ್ನಿ ವಿಡಿಯೋನ ಆರಂಭಿಸೋಣ. 2027ಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಲಾಂಗ್ ಟರ್ಮ್ ನಿಮಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರುವಂತ ಕಾಲೇಜು ಇನ್ಸ್ಪೈರ್ ನೀಟ್ ಅಕಾಡೆಮಿ. ನೀಟ್ 2027ರ ಅಡ್ಮಿಷನ್ ಗಳು ಆರಂಭವಾಗಿದೆ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಈಗಲೇ ಜಾಯ್ನ್ ಆಗಿ ಇನ್ಸ್ಪೈರ್ ನೀಟ್ ಅಕಾಡೆಮಿಗೆ. ಈ ನೀಟ್ ಅಕಾಡೆಮಿಗೆ ಜಾಯ್ನ್ ಆಗೋದಕ್ಕೆ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್. ಮೊದಲಿಗೆ ಈಗ ನಮ್ಮ ಕರ್ನಾಟಕದ ಗೌರ್ಮೆಂಟ್ ಕಾಲೇಜ್ನಲ್ಲಿ 550 ಸೀಟ್ಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದರ ಮಟ್ಟಿಗೆ ಹೇಳೋದಾದ್ರೆ ಈ ವರ್ಷದಲ್ಲಿ ಕೂಡ ಈ ಸೀಟ್ಸ್ಗಳ ಸಂಖ್ಯೆ 550ರ ಮಟ್ಟಿಗೆ ಜಾಸ್ತಿ ಆಗೋದು ಗ್ಯಾರಂಟಿ ಆಗಿದೆ. ಯಾಕಂದ್ರೆ ನಮ್ಮ ಕರ್ನಾಟಕದ ಗೌರ್ಮೆಂಟೇ ಹೇಳಿದೆ 550ರ ಮಟ್ಟಿಗೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದರಲ್ಲಿ ಹುಬ್ಳಿ, ಗದಗ್, ಕೊಪ್ಪಳ, ಕಾರವಾರ, ಶಿವಮೊಗ್ಗ, ಮಂಡ್ಯ ಈ ರೀತಿಯ ಕಾಲೇಜ್ಗಳಲ್ಲಿ ಸೀಟ್ಗಳ ಸಂಖ್ಯೆ 50ರ ಮಟ್ಟಿಗೆ ಇನ್ಕ್ರೀಸ್ ಆಗಲಿದೆ ಅಂತ ಹೇಳಿದರು. ಹಾಗೆ ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಮತ್ತು ಚಾಮರಾಜನಗರ, ಕೊಡಗು, ಹಾವೇರಿ, ಯಾದಗಿರಿ ಓವರಾಲ್ ಆಗಿ ಕೂಡಿಸ್ಕೊಂಡ್ರೆ ಗೌರ್ಮೆಂಟ್ ಕಾಲೇಜ್ನಲ್ಲಿ 550 ಸೀಟ್ಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಅದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾತನಾಡ್ತಾ ಇಲ್ಲ. ನಾನು ಮಾತನಾಡ್ತಾ ಇರೋದು ಇನ್ನೂ 5 ಕಾಲೇಜ್ಗಳು, ಅದು ಕೂಡ ಮುಖ್ಯವಾಗಿ ಪ್ರೈವೇಟ್ ಕಾಲೇಜ್ಗಳು ಹುಟ್ಟುತ್ತವೆ. ಅಷ್ಟೇ ಅಲ್ಲದೆ ಇನ್ನು ಗೌರ್ಮೆಂಟ್ ಕಾಲೇಜ್ಗಳು ಕೂಡ 2 ಕಾಲೇಜ್ಗಳು ಹುಟ್ಟುವಂಥ ಚಾನ್ಸಸ್ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಅದರ ಬಗ್ಗೆ ಪೂರ್ತಿಯಾಗಿ ವಿವರಣೆಯನ್ನು ಕೊಡಲಿದ್ದೇನೆ. ಆದರೆ ಈ 550 ಸೀಟ್ಗಳ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಈ 550 ಸೀಟ್ಗಳಿದಾವಲ್ಲ, ಈ ವರ್ಷ ಈ 550 ಸೀಟ್ಗಳಲ್ಲಿ 15% ಸೀಟ್ಸ್ಗಳು ಆಲ್ ಇಂಡಿಯಾದ ಕೋಟಾಗೆ ಹೋದರೆ ಇನ್ನು 15% ಸೀಟ್ಸ್ಗಳು NRI ಕೋಟಾದಲ್ಲಿ ಹೋಗುತ್ತೆ ಅಂತ ನಾನು ಹೇಳಿದ್ದೆ. ಆದರೆ NRI ಕೋಟಾದ ಬಗ್ಗೆ ಇನ್ನೂ ಪೂರ್ತಿಯಾದಂತಹ ಮಾಹಿತಿ ದೊರಕಿಲ್ಲ. NRI ಕೋಟಾದ ಬಗ್ಗೆ ಇನ್ನೂ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಅವರು ಪ್ರಕಟಿಸಬೇಕಾಗುತ್ತೆ. ಅಂದರೆ NRI ಸೀಟ್ಸ್ಗಳ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಅವ್ರು ತಿಳಿಸಲೇಬೇಕು. ಅಷ್ಟೇ ಅಲ್ಲದೆ NRI ಸೀಟ್ಸ್ಗಳ ಬಗ್ಗೆ ಯಾವ್ಯಾವ ಸ್ಟೇಟ್ಸ್ಗಳಲ್ಲಿ ಈ ಮಾಹಿತಿ ಇದೆ, ಗೌರ್ಮೆಂಟ್ ಕಾಲೇಜ್ನಲ್ಲಿ NRI ಸೀಟ್ಸ್ಗಳು ಯಾವ್ಯಾವ ಸ್ಟೇಟ್ಸ್ಗಳಲ್ಲಿ ಇದಾವೆ ಎಂಬುದನ್ನು ನೋಡ್ಕೊಂಡು ಹೋದರೆ 2025ರ ಡಾಟಾವನ್ನು ಫೆಚ್ ಮಾಡಿದಾಗ ಮೈಸೂರು ಕಾಲೇಜಿನಲ್ಲಿ 6 ಸೀಟ್ಸ್ಗಳು, ಮತ್ತು ವಿಜಯನಗರದಲ್ಲಿ 6 ಸೀಟ್ಸ್ಗಳು, ಮತ್ತು ಬೆಳಗಾವಿಯಲ್ಲಿ 6 ಸೀಟ್ಸ್ಗಳು, ಹಾಸನಲ್ಲಿ 6 ಸೀಟ್ಸ್ಗಳು, ರಾಯಚೂರಲ್ಲಿ 6 ಸೀಟ್ಸ್ಗಳು, ಮತ್ತು ಗುಲ್ಬರ್ಗದಲ್ಲಿ 6 ಸೀಟ್ಸ್ಗಳು, ಮತ್ತು ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ 6 ಸೀಟ್ಸ್ಗಳು, ಮತ್ತು ಚಿಕ್ಕಬಳ್ಳಾಪುರ ಕಾಲೇಜಿನಲ್ಲಿ 3 ಸೀಟ್ಸ್ಗಳನ್ನು ಈ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಅಥವಾ NRI ಕೋಟಾದಲ್ಲಿ ಕನ್ವರ್ಟ್ ಮಾಡಲಾಗಿತ್ತು. ಯಾಕೆ ಅಂದರೆ ಈ ಒಂದು ಕಾಲೇಜಿನಲ್ಲಿ ಕೂಡ 50 ಸೀಟ್ಸ್ಗಳ ಮಟ್ಟಿಗೆ ಜಾಸ್ತಿ ಆಗಿತ್ತು. ಆ ಒಂದು ಕಾರಣದಿಂದ ಆ ಒಂದು ಕಾಲೇಜ್ಗಳಲ್ಲಿ ಇಷ್ಟು ಸೀಟ್ಸ್ಗಳನ್ನು ಮ್ಯಾನೇಜ್ಮೆಂಟ್ ಕೋಟಾ ಅಥವಾ NRI ಕೋಟಾದಲ್ಲಿ ಕನ್ವರ್ಟ್ ಮಾಡಲಾಗಿತ್ತು. ಅದಕ್ಕೆ 25 ಲಕ್ಷ ಫೀ ಸ್ಟ್ರಕ್ಚರ್ ಇತ್ತು. ಈ ವರ್ಷ ಎಲ್ಲ ಕಾಲೇಜ್ಗಳು, ಎಲ್ಲ ಗೌರ್ಮೆಂಟ್ ಕಾಲೇಜ್ನಲ್ಲಿ ಈ ಒಂದು ಸೀಟ್ಸ್ಗಳ ಸಂಖ್ಯೆಯನ್ನು ಇನ್ಕ್ರೀಸ್ ಮಾಡಲಿದ್ದಾರಾ ಅಂದರೆ ಹೇಳ್ತಾ ಇರೋದು ನಾನು, ಎಲ್ಲ ಗೌರ್ಮೆಂಟ್ ಕಾಲೇಜ್ನಲ್ಲಿ ಈ NRI ಸೀಟ್ಸ್ಗಳನ್ನು ಇಡ್ತಾರಾ ಇಡೋದಿಲ್ವಾ ಅನ್ನೋದನ್ನು ನಾವು ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ನೋಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಈಗ ನೀವು ಗುಜರಾತಲ್ಲಿ ನೋಡ್ಬೋದು, ಗುಜರಾತಲ್ಲಿ ಕೂಡ ಇಷ್ಟು ಸೀಟ್ಸ್ಗಳು NRI ಸೀಟ್ಸ್ಗಳನ್ನು ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಚಂಡೀಗಢಲ್ಲಿ 9 ಸೀಟ್ಸ್ಗಳು, ಉತ್ತರ ಪ್ರದೇಶದಲ್ಲಿ 5 ಸೀಟ್ಸ್ಗಳು, ಮತ್ತು ನ್ಯೂ ದೆಹಲಿಯಲ್ಲಿ 7 ಸೀಟ್ಸ್ಗಳನ್ನು ಗೌರ್ಮೆಂಟ್ ಕಾಲೇಜ್ನಲ್ಲಿ NRI ಸೀಟ್ಸ್ಗಳಂತ ಕನ್ವರ್ಟ್ ಮಾಡಿದ್ದಾರೆ. ಹಾಗೆ ರಾಜಸ್ಥಾನದ ಈ ಗೌರ್ಮೆಂಟ್ ಕಾಲೇಜ್ಗಳಿದಾವಲ್ಲ, ಅಲ್ಲಿ 447 ಸೀಟ್ಸ್ಗಳನ್ನು NRI ಅಂತ ಕನ್ವರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲಿ ಹರಿಯಾಣದಲ್ಲಿ 24 NRI ಸೀಟ್ಸ್ಗಳಿದ್ದಾವೆ. ಅಂದರೆ ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ಕಾಲೇಜ್ನಲ್ಲಿ, ಪ್ಯೂರ್ ಗೌರ್ಮೆಂಟ್ ಕಾಲೇಜ್ನಲ್ಲಿ ಎಷ್ಟು NRI ಸೀಟ್ಸ್ಗಳಿದಾವಂತ. ಯಾಕೆ ಈ ಒಂದು ರೂಲ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂದರೆ, ಇವನ್ ಸುಪ್ರೀಂ ಕೋರ್ಟ್ನ ಲಾಸ್ಟ್ ಇಯರ್ ಜಜ್ಮೆಂಟ್ ಬಂದಿತ್ತು ಈ ಒಂದು ಸೀಟ್ಸ್ಗಳನ್ನು ಇನ್ಕ್ಲೂಡ್ ಮಾಡಿ ಅಂತ. ಆ ಒಂದು ರೀಸನಿಂದ ಇನ್ಕ್ಲೂಡನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಹರಿಯಾಣದಲ್ಲಿ, ಪಂಜಾಬ್ದಲ್ಲಿ ಎಷ್ಟು ಸೀಟ್ಸ್ಗಳಿದಾವೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದೇನೆ, ಯಾವ್ಯಾವ ಕಾಲೇಜ್ ಅಂತ ಕೂಡ ಮೆನ್ಷನ್ ಮಾಡಿದ್ದೇನೆ. ಈ ವರ್ಷ ನಮ್ಮ ಕರ್ನಾಟಕದ ಗೌರ್ಮೆಂಟ್ ಕಾಲೇಜ್ನಲ್ಲಿ NRI ಸೀಟ್ಸ್ಗಳು ಬರೋದಂತೂ ಗ್ಯಾರಂಟಿ. ಬಟ್ ಎಲ್ಲ ಕಾಲೇಜ್ನಲ್ಲೂ ಬರುತ್ತಾ ಅಥವಾ ಕೆಲವೊಂದು ಕಾಲೇಜ್ನಲ್ಲಿ ಬರುತ್ತಾ ಅನ್ನೋದನ್ನು ನಾವು ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ನೋಡಬೇಕಾಗುತ್ತೆ. ಅಲ್ಲಿ ತನಕ ನಾವು ವೇಟ್ ಮಾಡಬೇಕಾಗುತ್ತೆ. ಈಗ ನಮ್ಮ ಮುಖ್ಯವಾದಂತಹ ವಿಷಯದ ಕಡೆ ಬರೋಣ. ಏನಂದರೆ ಈ ವರ್ಷ ಹೊಸ ಕಾಲೇಜ್ಗಳು ಸ್ಟಾರ್ಟ್ ಆಗ್ತವೆ ಅಂತ ನಾನು ಹೇಳ್ತಾ ಇದ್ದೆ. ಸ್ಟಾರ್ಟ್ ಆಗ್ತಾ ಇರುವಂಥ ಕಾಲೇಜ್ಗಳಲ್ಲಿ ಮುಖ್ಯವಾಗಿ ಹೆಸರಿರುವಂಥದ್ದು ರಾಮನಗರ ಕಾಲೇಜು, ಕನಕಪುರದ ಕಾಲೇಜು, ಬಾಗಲಕೋಟೆಯ ಕಾಲೇಜು, ಆಳ್ವಾಸ್ ಕಾಲೇಜು, ಮತ್ತು ಕರ್ನಾಟಕ ರೆಡ್ಡಿ ಜನಸಂಘ ಕಾಲೇಜು. ಈ ಒಂದು ಕಾಲೇಜ್ಗಳಲ್ಲಿ ಜಾಸ್ತಿ ಆಗಬಹುದು ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಈ ಒಂದು ವಿಷಯದಲ್ಲಿ ಹೇಳೋದಾದರೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಏನಿದೆ ಅಂದರೆ, ಈಗ 2 ಕಾಲೇಜ್ಗಳು ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ರಾಮನಗರ ಕಾಲೇಜು ಮತ್ತು ಕನಕಪುರದ ಕಾಲೇಜು ಈ ವರ್ಷವೂ ಕೂಡ ರಿಜೆಕ್ಟ್ ಆಗಿದೆ NMC ಕಡೆಯಿಂದ. ಯಾಕೆ ರಾಮನಗರದ ಕಾಲೇಜು ಮತ್ತು ಕನಕಪುರದ ಕಾಲೇಜು ರಿಜೆಕ್ಟ್ ಆಗಿದೆ ಅಂದರೆ, ಇನ್ನೂ ಅಲ್ಲಿ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅಲ್ಲದೆ ಅಲ್ಲಿ ಇರುವಂತಹ ಫ್ಯಾಕಲ್ಟೀಸ್ ಆಗಿರ್ಬೋದು ಅಷ್ಟೊಂದು ಮಟ್ಟಿಗೆ ಇನ್ನೂ
ಡೆವಲಪ್ ಆಗದೇ ಇರೋ ಕಾರಣ ಅಂತ ಕೊಟ್ಟಿದ್ದಾರೆ. ಇದು ಲಾಸ್ಟ್ ಇಯರ್ ಕೂಡ ಇದೇ ರೀಸನನ್ನು ಕೊಟ್ಟಿದ್ದರು, ಅದರ ಹಿಂದಿನ ವರ್ಷವೂ ಕೂಡ ಇದೇ ರೀಸನನ್ನು ಕೊಟ್ಟಿದ್ದರು. ಆಲ್ರೆಡಿ ಇದು 3ನೇ ಕಾನ್ಸುಗೇಟಿವ್ ಇಯರ್ ಆಗಿರೋದ್ರಿಂದ ಈ ವರ್ಷವೂ ಕೂಡ ಅದೇ ರಿಜೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಈ ವರ್ಷವೂ ಕೂಡ ಹೇಳ್ತಾ ಇದ್ದಾರೆ ಅಲ್ಲಿ ಇನ್ನೂ ಕರೆಕ್ಟ್ ಆಗಿರುವಂಥ ಫ್ಯಾಕಲ್ಟೀಸ್ಗಳಿಲ್ಲ, ಅಷ್ಟೇ ಅಲ್ಲದೆ ಅಲ್ಲಿ ಇನ್ನೂ ಕರೆಕ್ಟಾಗಿ ಬಿಲ್ಡಿಂಗ್ಗಳು ಕೂಡ ಇಲ್ಲ. ಇದರ ಕಾರಣ ನಾವು ಈ ವರ್ಷವೂ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದೇವೆ ಈ ಒಂದು ಕಾಲೇಜ್ಗಳನ್ನು. ಕನಕಪುರದ ಕಾಲೇಜು ಮತ್ತು ರಾಮನಗರದ ಕಾಲೇಜ್ನಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ನಾನು NMCಯ ವೆಬ್ಸೈಟಲ್ಲಿ ಚೆಕ್ ಮಾಡಿದೆ, ಅಲ್ಲಿಯೂ ಕೂಡ ಇನ್ನೂ ಮಾಹಿತಿ ದೊರಕಿಲ್ಲ. ಆದರೆ ಮೂಲಗಳಿಂದ ಗೊತ್ತಾಗಿರೋ ಪ್ರಕಾರ ಈ ಒಂದು ಕಾಲೇಜ್ಗಳು ಈ ವರ್ಷವೂ ಕೂಡ ಉದ್ಘಾಟನೆ ಆಗೋದಿಲ್ಲ ಅಂತ ಸುದ್ದಿ ಬಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆಯ ಕಾಲೇಜ್ ಬಗ್ಗೆ ಇನ್ನೂ ಕೂಡ ಮಾಹಿತಿ ದೊರಕಿಲ್ಲ. ಹಾಗೆ ನಮ್ಮ ಆಳ್ವಾಸ್ ಕಾಲೇಜನ್ನು ನೋಡೋದಾದರೆ ಮತ್ತು ಕರ್ನಾಟಕ ರೆಡ್ಡಿ ಜನಸಂಘವನ್ನು ನೋಡ್ಕೊಂಡು ಹೋದರೆ ಎರಡೂ ಕಾಲೇಜುಗಳು ಖಂಡಿತವಾಗಿ ಈ ವರ್ಷ ಉದ್ಘಾಟನೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಈ ಒಂದು ಕಾಲೇಜ್ಗಳ ಇನ್ಫ್ರಾ ಮತ್ತು ಅದೇ ರೀತಿಯಲ್ಲಿ ಆ ಒಂದು ಕಾಲೇಜಿನ ಫ್ಯಾಕಲ್ಟೀಸ್ಗಳನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಒಂದು ಕಾಲೇಜ್ನ ಎಲ್ಲ ರೀತಿಯ ಫಂಡ್ಸ್ಗಳನ್ನು ಕ್ಲಿಯರ್ ಇದ್ದಾವೆ. ಆ ಒಂದು ಕಾರಣದಿಂದಾಗಿ ಈ ವರ್ಷ ಈ ಎರಡು ಕಾಲೇಜುಗಳು ಅಂದರೆ ಆಳ್ವಾಸ್ ಮೆಡಿಕಲ್ ಕಾಲೇಜ್ ಮೂಡಬಿದ್ರಿ ಹಾಗೆ ಕರ್ನಾಟಕ ರೆಡ್ಡಿ ಜನಸಂಘ 100 ಸೀಟ್ಸ್ಗಳು ಖಂಡಿತವಾಗಿ ಬಂದೇ ಬರುತ್ತೆ. ಆದರೆ ಇವು ಎರಡೂ ಕೂಡ ಪ್ರೈವೇಟ್ ಕಾಲೇಜ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಗೋರ್ಮೆಂಟ್ ಸೀಟ್ಸ್ಗಳು ಭಾಳ ಬೆರಳೆಣಿಕೆಯಲ್ಲಷ್ಟು ಸಿಗುತ್ತೆ. ಅಂದರೆ ನಿಮ್ಮ ಕೆಟಗರಿಯಲ್ಲಿ ಬೆರಳೆಣಿಕೆಯಷ್ಟು ಸಿಗುತ್ತೆ. ಟೋಟಲ್ ಆಗಿ 40 ಸೀಟ್ಸ್ಗಳು ಮಾತ್ರ, ಈ 100 ಸೀಟ್ಸ್ಗಳಲ್ಲಿ 40 ಸೀಟ್ಸ್ಗಳು ಮಾತ್ರ ಗೋರ್ಮೆಂಟ್ ಕೋಟಾದಲ್ಲಿ ಬರುತ್ತೆ. ಉಳಿದ ಒಂದು ಸೀಟ್ಸ್ಗಳನ್ನು ಪ್ರೈವೇಟ್ ಕೋಟಾ ಮತ್ತು NRI ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಡಿವೈಡ್ ಮಾಡಲಾಗುತ್ತೆ. ಆದರೆ ಈ ಓವರಾಲ್ ಆಗಿ ನಾನು ಹೇಳಿರೋ ಪ್ರಕಾರ ರಾಮನಗರ, ಕನಕಪುರ ಮತ್ತು ಬಾಗಲಕೋಟೆಯಲ್ಲಿ ಇನ್ನೂ ಯಾವುದೇ ಒಂದು ಸುದ್ದಿಗಳು ಬಂದಿಲ್ಲ. ಮುಖ್ಯವಾಗಿ ರಾಮನಗರ ಮತ್ತು ಕನಕಪುರ ಮಾತ್ರ ಈ ವರ್ಷ ಉದ್ಘಾಟನೆ ಆಗುವಂಥ ಸಾಧ್ಯತೆ ಭಾಳಷ್ಟು ಕಮ್ಮಿ ಇದೆ. ಆ ಒಂದು ಮೂಲದಿಂದ ಬಂದಿರುವಂಥ ಸೋರ್ಸನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಅಷ್ಟೇ. ಅಷ್ಟೇ ಅಲ್ಲದೆ ಇನ್ನೂ ಕೂಡ ಭಾಳಷ್ಟು ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಲಿದೆ. ಅದು ಕೂಡ ಮುಖ್ಯವಾಗಿ ಪ್ರೈವೇಟ್ ಕಾಲೇಜ್ನಲ್ಲಿ 50 ಸೀಟ್ಸ್ಗಳು ಅಂತ ಜಾಸ್ತಿ ಮಾಡ್ತಾರೆ. ಅದನ್ನು ಖಂಡಿತವಾಗಿ ನಿಮಗೆ ಮುಂದೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅದರ ಬಗ್ಗೆ ನನಗೆ ಇನ್ನೂ ಕೂಡ ಮಾಹಿತಿ ದೊರಕಿದ ನಂತರ ನಿಮಗೆ ತಿಳಿಸೋಕೆ ಟ್ರೈ ಮಾಡ್ತೇನೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿರುವಂಥ ವಿಷಯವೇನೆಂದರೆ NMC ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಪ್ರತಿಯೊಂದು ಕಾಲೇಜುಗಳ ಬಗ್ಗೆ ಎಷ್ಟು ಸೀಟ್ಸ್ಗಳನ್ನು ಜಾಸ್ತಿ ಮಾಡಬೇಕು ಎಂಬುದನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪ್ರೈವೇಟ್ ಕಾಲೇಜ್ನ ಡಿಸೈಡ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ ಒಂದು ಪ್ರೈವೇಟ್ ಕಾಲೇಜ್ನ ಡಿಸೈಡ್ ಮಾಡಿ ಎಷ್ಟು ಸೀಟ್ಸ್ಗಳನ್ನು ಜಾಸ್ತಿ ಮಾಡಬೇಕು ಎಂಬುದನ್ನು ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದಿಷ್ಟಾಗಿತ್ತು ಈವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.